ಒಂದೆಡೆ 1-to-1 ಮೀಟಿಂಗ್ ನಡೀತಾ ಇದೆ. ಈ ಮಧ್ಯೆ ಡಿಸಿಎಂ ಡಿಕೆಶಿ ಪತ್ರದ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂತೆ ಶಾಸಕರಿಗೆ ಡಿಕೆ ಪತ್ರ ಬರೆದಿದ್ದಾರೆ. 40ಕ್ಕೂ ಹೆಚ್ಚು ಶಾಸಕರಿಗೆ ಖುದ್ದು ಪತ್ರ ಬರೆದಿದ್ದಾರೆ ಡಿಸಿಎಂ. ಪತ್ರದ ಜೊತೆಗೆ ಕೆಲವರಿಗೆ ಫೋನ್ ಕೂಡ ಮಾಡಿ ಮಾತನಾಡಿದ್ದಾರೆ ಡಿಕೆಶಿ. ಡಿಸಿಎಂ ಡಿಕೆಶಿ ಪತ್ರದ ಗುಟ್ಟೇನು ಅನ್ನೋದರ ಬಗ್ಗೆ ಕಾಂಗ್ರೆಸ್ನಲ್ಲಿ ಸದ್ಯ ಚರ್ಚೆ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈಗ ಡಿಕೆ ಶಿವಕುಮಾರ್ ಅವರು ಶಾಸಕರಿಗೆ ಪತ್ರ ಬರೆದು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ ಅನ್ನೋದು, ಅಂದ್ರೆ ಯಾರಿಗೆ ಕಂಪ್ಲೇಂಟ್ ಇದೆ ಆ ಶಾಸಕರು ಭೇಟಿ ಆಗ್ತಾ ಇರೋದಾ ಅಥವಾ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರೋದಾ ಡಿಕೆ ಶಿವಕುಮಾರ್ ಅವರೇ? ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ಕೂಡ ಬಿರುಸುಗೊಂಡಿದೆ. ಸೊ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆಗೆ 1-to-1 ಸಭೆಯನ್ನ ಕೆಪಿಸಿಸಿ ಕಚೇರಿ ನಡೆಸ್ತಾ ಇದ್ದಾರೆ. ಜೊತೆಗೆ ಮೊದಲನೇದಾಗಿ BR ಪಾಟೀಲ್ ಅವ್ರ ಜೊತೆ ಸುದೀರ್ಘ 40 ನಿಮಿಷಗಳ ಕಾಲ ಸಮಾಲೋಚನೆ ನಡೆಸಿದ್ರೆ. ಆ ಒಂದು ಸಂದರ್ಭದಲ್ಲಿ ಸುರ್ಜೇವಾಲಾ ಅವರಿಗೆ BR ಪಾಟೀಲ್ ಅವರು ಇತ್ತೀಚೆಗೆ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ. ಅದೇನು ಆರೋಪ ಮಾಡಿದ್ರೆ ಆ ಎಲ್ಲ ಆರೋಪದ ದಾಖಲೆಗಳನ್ನ ಸಂಪೂರ್ಣವಾಗಿ ಮುಖ್ಯವಾಗಿ ಸುರ್ಜೇವಾಲಾ ಅವರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಒಂದ್ ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾಕಷ್ಟು ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಮಗದೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಾಯಕತ್ವ ಬದಲಾವಣೆ ಅನ್ನುವುದು ಕೇವಲ ಊಹಾ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದೆಲ್ಲ ಮಾಧ್ಯಮಗಳಲ್ಲಿ ಅಷ್ಟೇ ಸೀಮಿತ ಅನ್ನುವಂತ ರೀತಿಯಲ್ಲಿ ಹೇಳ್ತಿದ್ರೆ. ಸೊ ಅದೆಲ್ಲದರ ನಡುವೆ ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು. ಈಗಷ್ಟೇ ಕೂಡ BR ಪಾಟೀಲ್ ಅವರು ತಮ್ಮ 1-to-1 ಮಾತುಕತೆಯನ್ನು ಮುಗಿಸಿ ಹೊರಟಿದ್ದಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ ಪತ್ರದ ವಿಚಾರವಾಗಿ ಕೂಡ ಕಾಂಗ್ರೆಸ್ನಲ್ಲಿ ಒಂದಷ್ಟು ಚರ್ಚೆ ನಡೀತಿದೆ. ಅಂದ್ರೆ ಖುದ್ದು 40ಕ್ಕೂ ಹೆಚ್ಚು ಶಾಸಕರಿಗೆ ಪತ್ರವನ್ನು ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ಒಂದಷ್ಟು ಚರ್ಚೆಗಳು ಕೂಡ ಸಹಜವಾಗಿ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕೆ ಡಿಕೆ ಶಿವಕುಮಾರ್ ಅವರು ಪತ್ರವನ್ನು ಬರೆದ್ರು ಈ ಸಂದರ್ಭದಲ್ಲಿ ಅನ್ನುವಂತಹ ಚರ್ಚೆ ವ್ಯಾಖ್ಯಾನಗಳು ಕೂಡ ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತ ಆಗ್ತಿದೆ. ಹಾಗಾಗಿ ಇವತ್ತು ಏನು ಶಾಸಕರ ಜೊತೆಗೆಲ್ಲ ಸಭೆ ನಡೆಸ್ತಾರೆ 1-to-1, ಆ ಒಂದು ಸಭೆಯ ಎಲ್ಲಾ ಸಂಪೂರ್ಣ ವರದಿಯನ್ನ ನೇರವಾಗಿ ಸುರ್ಜೇವಾಲಾ ಅವರು ಸೊ ಹೈಕಮಾಂಡ್ಗೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಶಾಸಕರಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಏನೆಲ್ಲ ದುಃಖಗಳಿದ್ದಾವೆ, ಏನೆಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎದುರಾಗ್ತಿದ್ದಾವೆ, ಅದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ನೇರವಾಗಿ ಕೂಡ ಸುರ್ಜೇವಾಲಾ ಅವರು ಕೊಡ್ತಾರೆ. ಸುರ್ಜೇವಾಲಾ ಅವರು ಅಂತಿಮವಾಗಿ 3 ದಿನಗಳ ಕಾಲ ಬೆಂಗಳೂರಲ್ಲಿ ಇರ್ತಾರೆ. ಬುಧವಾರ ಆ ವರದಿಯೊಂದಿಗೆ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ರಕ್ಷಾತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.